ಶಿರಾ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ಗೊಲ್ಲಹಳ್ಳಿ ಗ್ರಾಮಸ್ಥರು ಮತ್ತು ಶಾಲಾ ಆಡಳಿತ ಮಂಡಳಿಯಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ತಿಪ್ಪೇಸ್ವಾಮಿ ಇವರಿಗೆ ಸನ್ಮಾನ. ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಶಿರಾ ತಾಲೂಕು ಗೊಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ತಿಪ್ಪೇಸ್ವಾಮಿ ಇವರಿಗೆ ಗೊಲ್ಲಹಳ್ಳಿ ಗ್ರಾಮಸ್ಥರು ಮತ್ತು ಶಾಲಾ ಆಡಳಿತ ಮಂಡಳಿಯವರು ಸೇರಿ ವಿಶೇಷವಾಗಿ ಸನ್ಮಾನಿಸಿ ಗೌರವ ಸಲ್ಲಿಸಿದರು. ಇತ್ತೀಚೆಗೆ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಗಣನೀಯ ಸೇವೆಗಾಗಿ ತಿಪ್ಪೇಸ್ವಾಮಿ ಅವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿತ್ತು. ಈ ಪ್ರಶಸ್ತಿಯು ಇವರ ಬೋಧನಾ ಕೌಶಲ್ಯ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಇವರು ವಹಿಸಿದ ಶ್ರದ್ಧೆಗೆ ಸಂದ ಗೌರವವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಶಸ್ತಿ ವಿಜೇತ ತಿಪ್ಪೇಸ್ವಾಮಿ ಇವರನ್ನ ಗ್ರಾಮಸ್ಥರು ಮತ್ತು ಶಾಲೆಯ ಆಡಳಿತ ಮಂಡಳಿಯವರು ಸಂಘಟಿತರಾಗಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಸಾಧನೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ನಂತರ ಶಾಲೆಯ ಆಡಳಿತ ಮಂಡಳಿಯು ಪ್ರತ್ಯೇಕವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿ ತಿಪ್ಪೇಸ್ವಾಮಿ ಅವರ ಕೊಡುಗೆಯನ್ನ ಸ್ಮರಿಸಿತು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯವರು, ಗ್ರಾಮ ಪಂಚಾಯಿತಿ ಸದಸ್ಯರು, ಎಸ್ಡಿಎಂಸಿ ಸದಸ್ಯರು, ಊರಿನ ಗ್ರಾಮಸ್ಥರು, ಹಳೆ ವಿದ್ಯಾರ್ಥಿಗಳು, ಹಿರಿಯ ಮುಖಂಡರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಮೊನ್ನೆ ಎಲ್ಲರಿಗೂ ಬರತಕ್ಕಂಥದ್ದಲ್ಲ, ಕ್ರಿಯಾಶೀಲ ವ್ಯಕ್ತಿಗಳನ್ನ ನೋಡ್ತಾರೆ, ಅವರ ಚಟುವಟಿಕೆಗಳನ್ನು ನೋಡ್ತಾರೆ. ಅಂತ ಒಂದು ವ್ಯಕ್ತಿತ್ವ ಉಳ್ಳ ವ್ಯಕ್ತಿ ನಮ್ಮ ಶಾಲೆಯಲ್ಲಿದ್ದಾರೆ. ಯಾವುದೇ ನಾನು ಒಬ್ಬ ಮುಖ್ಯ ಶಿಕ್ಷಕನಾಗಿ ಒಂದು ಕೆಲಸವನ್ನ ಸಾರ್ ಇಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಮರು ಮಾತನಾಡದೆ ಆಯ್ತು ಸರ್ ಮಾಡೋಣ ಸರ್ ಅಂತ ಹೆಗಲಿಗೆ ಹೆಗಲು ಕೊಟ್ಟು ಕೈ ಜೋಡಿಸಿ ಆ ಒಂದು ಕೆಲಸವನ್ನ ಪೂರೈಸಿಕೊಡ್ತಾರೆ. ಅಂತ ಒಂದು ವ್ಯಕ್ತಿತ್ವವುಳ್ಳ ವ್ಯಕ್ತಿಯೇ ಇವತ್ತು ಪ್ರಶಸ್ತಿ ಸಿಕ್ಕಿರುವುದು ನಮಗೆ ಬಹಳ ಸಂತೋಷವನ್ನುಂಟು ಮಾಡಿದೆ. ಹಾಗೆಯೇ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಏನಿದ್ದಾರೆ ನಿಜವಾಗ್ಲೂ ಬಹಳ ಸಂತೋಷ. ಇಂಥ ಒಂದು ಸಹ ಶಿಕ್ಷಕರಿಂದ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಪುಣ್ಯ. ಯಾವುದೇ ಚಟುವಟಿಕೆಗಳನ್ನ ತಗೊಳ್ರಿ, ಯಾವುದೇ ಅಡೆತಡೆಗಳಿಲ್ಲದೆ ಮಾಡಿ ಮುಗಿಸಿ ನನಗೆ ಒಪ್ಪಿಸ್ತಾರೆ. ಇಂಥ ಒಂದು ಸ್ಟಾಫ್ ಸಿಕ್ಕಿರೋದು ನನ್ನ ಪುಣ್ಯ. ಹಾಗೆಯೇ ನಮ್ಮ ಗ್ರಾಮಸ್ಥರು ಅಷ್ಟೇನೆ, ಯಾವುದೇ ಚಟುವಟಿಕೆಗಳು ಹೀಗಿದೆ ಅಣ್ಣ ಈ ತರ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಕೆಲಸಗಳಿದ್ರೂ ಸಹ ಬಂದು ಆ ಒಂದು ಕೆಲಸವನ್ನ ಮಾಡಿಕೊಡ್ತಿದ್ದಾರೆ. ಬಂದು ಇನ್ನ 2 ವರ್ಷ ಆಗಿದೆ. ಬಟ್ ನನಗೆ ಅಂತ ಹೊಸದಂತ ಏನು ಅನ್ನಿಸ್ತಾ ಇಲ್ಲ. ಆ ಸರ್ ಆಗ್ಲಿ, ಶಾಲೆನಲ್ಲಿರೋ ಬೇರೆ ಟೀಚರ್ಸ್ಗಳಾಗ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ. ಮಕ್ಕಳಲ್ಲಿ ಸರ್ ತುಂಬಾ ಎಲ್ಲ ಮಕ್ಕಳಿಗೂ ಡಿಸಿಪ್ಲಿನ್ ಕಲಿಸೋದ್ರಿಂದ ಹಿಡಿದು, ಶೈಕ್ಷಣಿಕವಾಗಿ ಹೇಳ್ಕೊಡೋದ್ರಿಂದ ಹಿಡಿದು, ಕ್ರೀಡೆನಲ್ಲಿ ಹೇಳ್ಕೊಡೋದು, ಸಾಂಸ್ಕೃತಿಕವಾಗಿ ಹೇಳ್ಕೊಡೋದು, ನಿಮ್ಮಲ್ಲಿ ಎಲ್ಲ ರೀತಿಯಾದ ವಿವಿಧ ಪ್ರತಿಭೆಗಳನ್ನು ಹೊರತರುವಲ್ಲಿ ಸರ್ ತುಂಬ ಶ್ರಮ ವಹಿಸಿದ್ದಾರೆ. ನಾನು ನೋಡಿರೋ ಮಟ್ಟಿಗೆ ಸರ್ಗೂ ನಮ್ಮಲ್ಲಿರೋ ಎಲ್ಲ ಟೀಚರ್ಸ್ಗೂ ಪಾಸಿಟಿವ್ ಏನಂತಾರೆ ಅಲ್ಲ ಸರ್ ಪಾಸಿಟಿವ್ ಕಾಂಪಿಟೇಷನ್ ಇದೆ. ಅಂದ್ರೆ ಇವಾಗ ಅವ್ರು ಮಾಡ್ತಾ ಇದಾರೆ ಅಂತ ನಾವು ಮಾಡ್ತಾ ಇದಾರೆ ಅಂತ ಅವರು ಆ ತರ ಮಾಡ್ಕೊಂಡು ಮಕ್ಕಳಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಎಲ್ಲ ಟೀಚರ್ಸು ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ, ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ, ಎಲ್ಲದ್ರಲ್ಲೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇನ್ನ ಯುವಕರು ಇವಾಗ ಬಂದಿರೋಂಥ ಹೊಸೊಬ್ಬರಿಗೆ ತಿಪ್ಪೇಸ್ವಾಮಿ ಸರ್ ಇನ್ಸ್ಪಿರೇಷನ್ ಆಗಿ ಕಾಣಿಸ್ತಾ ಇದ್ದಾರೆ. ಒಲಿದು ಬಂದಿರತಕ್ಕಂಥದ್ದು ಇದು ನಿಮ್ಮ ಶಾಲೆಯ ಒಂದು ಅದೃಷ್ಟ ಮತ್ತು ಇಲ್ಲಿರ್ತಕ್ಕಂಥ ಶುಭ ಸಂದೇಶ. ಶಿಕ್ಷಕರ ದಿನಾಚರಣೆಗೆ ನಿಮ್ಗೆಲ್ಲಾನು ನಾ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ತಿಪ್ಪೇಸ್ವಾಮಿ ಸರ್ ಬಗ್ಗೆನೇನೆ ನನಗಿಂತ ಹೆಚ್ಚಿನದಾಗಿ ನಿಮ್ಗೆ ತಿಳಿದಿರ್ತಕ್ಕಂಥದ್ದು, ಹೌದಲ್ವಾ? ಹೆಚ್ಚಿನದಾಗಿ ಯಾವಾಗಲೂ ಕೂಡ ಸದಾ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಆಮೇಲೆ ನಿಮ್ಗೆ ಹೆಚ್ಚು ಕೂಡ ಅವರು ಕನ್ನಡ ಬೋಧನೆಯನ್ನ ಮಾಡ್ತಕ್ಕಂಥದ್ದು, ಹೌದಲ್ಲ? ಕನ್ನಡ ವಿಷಯವನ್ನ ನಿಮ್ಗೆ ಪಾಠ ಮಾಡ್ತಾ ಇದ್ರು. ಅವರು ಹೆಚ್ಚು ಇಂಗ್ಲಿಷ್ ಅನ್ನು ಕೂಡ ಅಷ್ಟೇ ಚೆನ್ನಾಗಿ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ, ಈ ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಕೂಡ ಕನ್ನಡ ಸುಲಭ ಆಗಿದ್ರು ಕೂಡ ಇಂಗ್ಲಿಷ್ ಕಠಿಣ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ಇಂಗ್ಲಿಷ್ ಅನ್ನು ಕೂಡ ಕನ್ನಡಕ್ಕೆ ಸಮವಾಗಿ ಏನ್ ಮಾಡ್ತಾ ಇದ್ರೆ ಇಂಗ್ಲಿಷ್ ಅನ್ನು ಕೂಡ ಇವತ್ತು ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಶಿಕ್ಷಕರಿಗೆ ನನ್ನ ಕ್ಲಸ್ಟರ್ ನಲ್ಲಿ ಇರ್ತಕ್ಕಂಥದ್ದು ಮತ್ತು ಏನು ನಮ್ಮ ಕಸಬಾ 2ರ ನಾವೇನು ಸಂಚಲನ ಸಭೆಗಳನ್ನ ಮಾಡ್ತಾ ಇದ್ವಿ, ಶಿಕ್ಷಕರ ತರಬೇತಿಗಳನ್ನ ಮಾಡ್ತಾ ಇದ್ವಿ. ಈ ತರಬೇತಿಗಳಲ್ಲಿ ಅವರು ನಿಮ್ಗೆ ವಿದ್ಯಾರ್ಥಿಗಳು ಬರೀ ನಿಮ್ಗಷ್ಟೇ ಅವರು ಶಾಲೆಯಲ್ಲಿ ಅವ್ರು ಹೇಳ್ಕೊಟ್ಟಿಲ್ಲ, ಸುಮಾರು ನನಗೆ ಗೊತ್ತಿರ್ತಕ್ಕಂಥದ್ದು ಅವರು 50ಕ್ಕೂ ಹೆಚ್ಚು ತರಬೇತಿ ಕಾರ್ಯಾಗಾರಗಳನ್ನ ನಡೆಸಿಕೊಟ್ಟಿದ್ದಾರೆ. ಅವರು ಎಷ್ಟೋ
50ಕ್ಕಿಂತ ಹೆಚ್ಚು ತರಬೇತಿ ಕಾರ್ಯಾಗಾರಗಳಲ್ಲಿ ಕನ್ನಡ ವ್ಯಾಕರಣವನ್ನು ಅವರು ಶಿಕ್ಷಕರಿಗೆ ಅವ್ರಿಗೂ ಕಲಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಎಷ್ಟು ಅವರು ಗಂಟೆ ಆಗಲಿ 2 ಗಂಟೆಗಳಾಗಲಿ ಅವ್ರು ಎಷ್ಟು ಚೆನ್ನಾಗಿ ನೀಟಾಗಿ ಶಿಕ್ಷಕರಿಗೆ ಮನಮುಟ್ಟುವ ರೀತಿ ವ್ಯಾಕರಣಾಂಶಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಇವತ್ತೆಲ್ಲ ಶಿಕ್ಷಕರು ಕೂಡ ನಮ್ಮ ಹೋಬಳಿಯಲ್ಲಿ ಇಡೀ ತಾಲೂಕಲ್ಲಿ ಎಲ್ಲಿ ಕೇಳಿದ್ರು ಹೇಳ್ತಾರೆ, ತಿಪ್ಪೇಸ್ವಾಮಿ ಸರ್ ಅಂದರೆ ಕನ್ನಡ ವ್ಯಾಕರಣವನ್ನು ಅಷ್ಟು ಸುಲಲಿತವಾಗಿ ಹೇಳ್ಕೊಡ್ತಾರೆ ಅಂತಕ್ಕಂಥದ್ದೊಂದು. ಜೊತೆಗೆ ನಿಮ್ಗೆಲ್ಲ ಗೊತ್ತಿರಂಗೆ ಅವರ ಒಂದು ಕವನ ಸಂಕಲನ ಕೂಡ ಪುಸ್ತಕವನ್ನು ಬರೆದಿದ್ರು, ಗೊತ್ತಿದೆಯಾ ನಿಮ್ಗೆ? ಅದು ಕೂಡ ಈ ಶಾಲೆಯಲ್ಲಿ ಸೃಷ್ಟಿಗಾವೆ ಅದು ಕೂಡ ಇಲ್ಲಿ ಬಿಡುಗಡೆ ಆಗಿದೆ. ನಿಮ್ಗೆ ಅಷ್ಟು ಹಣವನ್ನ ಸಂಗ್ರಹಿಸ್ಕೊಂಡು ನಮ್ಮ ಶಾಲೆಗೆ ತಿಪ್ಪೇಸ್ವಾಮಿ ಸರ್ ಅವರ ಮಾರ್ಗದರ್ಶನದಲ್ಲಿ ಸುಣ್ಣ ಬಣ್ಣವನ್ನ ಕಂಡು ಸುಂದರವಾಗಿ ಕಾಣೋದಕ್ಕೆ ಸಹಕಾರ ನೀಡಿದ್ರು. ಮತ್ತು ಇವರು ಕವಿಗಳಾಗಿ, ಶಿಕ್ಷಕರಾಗಿ ಮತ್ತೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡ್ಕೊಳೋದಕ್ಕೆ ಬಹಳ ಇವರು ಶ್ರಮಿಸಿದ್ದಾರೆ. ಮತ್ತು ಶಾಲೆಗೆ ಅನೇಕ ದೇಣಿಗೆಗಳನ್ನು ಸಂಗ್ರಹಿಸೋದಕ್ಕೂ ಬಹಳ ಶ್ರಮವನ್ನು ಪಟ್ಟಿದ್ದಾರೆ. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಸಂಗ್ರಹ ಮಾಡ್ಕೊಂಡು ಶಾಲೆ ಅಭಿವೃದ್ಧಿ ಆಗೋದಕ್ಕೆ, ಕಂಪ್ಯೂಟರ್ಗಳನ್ನು ತಂದುಕೊಡೋದಕ್ಕೆ ಮತ್ತು ಸಹಕಾರವನ್ನು ಪಡ್ಕೊಳೋದಕ್ಕೆ ಮತ್ತು ಶಾಲೆ ಅಭಿವೃದ್ಧಿಗೆ ಎಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವ್ರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿರೋದು ತುಂಬ ನಮಗೆ ಹೆಮ್ಮೆಯ ವಿಷಯ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಮ್ಮ ತಿಪ್ಪೇಸ್ವಾಮಿ ಶಿಕ್ಷಕರು ಇಲ್ಲಿಗೆ ಬಂದು ಸುಮಾರು 5 ವರ್ಷಗಳಾಯ್ತು. ಈ 5 ವರ್ಷಗಳ ಅವಧಿನಲ್ಲಿ ನಮ್ಮ ಶಾಲೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಅದು ಮಕ್ಕಳ ಶೈಕ್ಷಣಿಕ ಒಂದು ಅಭಿವೃದ್ಧಿ ಆಗಿರ್ಬೋದು, ಹಾಗೆ ಶಾಲೆಯ ಒಂದು ಭೌತಿಕ ಪರಿಸರದಲ್ಲಿ ಅಭಿವೃದ್ಧಿಯನ್ನ ಮಾಡಿರುವಂತದ್ದಾಗಿರ್ಬೋದು, ಹಾಗೆ ಒಂದು ತಂತ್ರಜ್ಞಾನ ಅಂದ್ರೆ ಒಂದು ಶಾಲೆಗೆ ಕಂಪ್ಯೂಟರ್ಗಳನ್ನ, ಸ್ಮಾರ್ಟ್ ಕ್ಲಾಸ್ ಅನ್ನ, ಒಂದು LED ಟಿವಿಯನ್ನ ಒದಗಿಸುವುದರಲ್ಲಿ ಅವರ ಪಾತ್ರ ತುಂಬಾನೇ ಇದೆ. ಹಾಗೆ ಅವರು ಬರೀ ಇದೇ ಒಂದು ಶಾಲೆನಲ್ಲಿ ಅಷ್ಟೇ ಅಲ್ಲ ಅವರ ಸಾಧನೆ, ಅವರು ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಅಲ್ಲೆಲ್ಲ ಅಲ್ಲಿ ಅವರು ಹಸಿರನ್ನ ಬಿತ್ತಿ ಬಂದಿದ್ದಾರೆ. ಅಂದ್ರೆ ಸಾಕಷ್ಟು ಸಾಧನೆಗಳನ್ನ ಮಾಡಿ ಬಂದಿರುವಂತರು ಸಾಧಕರು ಅವರು. ಅವರಿಗೆ ಪ್ರಶಸ್ತಿ ಬಂದಿರುವಂತದ್ದು ನಮ್ಮ ಶಾಲೆಯ ಶಿಕ್ಷಕರೆಲ್ಲರಿಗೂ ಕೂಡ ತುಂಬಾನೇ ಖುಷಿ ತಂದಿದೆ. ಡಿಫ್ರೆಂಟ್ ಐತೆ, ಆದ್ರೆ ಚೆನ್ನಾಗಿ ಎಲ್ಲ ಇದು ಮಾಡ್ತಾರೆ. ಮಕ್ಳಿಗೆ ಒಳ್ಳೆ ಇದು ಎಲ್ಲ ಹ್ಯಾಂಡ್ ರೈಟಿಂಗ್ ಬರ್ತಿರ್ಲಿಲ್ಲ, ಹೆಂಗ್ ಚೆನ್ನಾಗಿ ಮಾಡ್ತಾರೆ ಈಗ ಹ್ಯಾಂಡ್ ರೈಟಿಂಗ್, ಇಂಗ್ಲೀಷು, ಕನ್ನಡ ಎಲ್ಲನ ಈಗಲೇ ಎಲ್ಲ ಚೆನ್ನಾಗಿ ಒಳ್ಳೆ ಇದು ಮಾಡಿದ್ದಾರೆ. ನಮ್ಮ ಸ್ಕೂಲ್ಗೆ ಬಂದ್ಮೇಲೆ ಇಟ್ಟು ಅವ್ರು ಒಳ್ಳೆ ಚೆನ್ನಾಗಿ ಇದಾಗೈತೆ. ಎಲ್ಲ ಹೋದ್ರು ಅಷ್ಟೇ, ಅವರು ಕರನ್ ಮೇಳಗೂ ಅಷ್ಟೇ ಅಂತೆ. ನಾವು ಮನೆಯೆಲ್ಲ ತಿಳ್ಕೊಂಡ್ವಿ. ಇದು ಕಾಂಪೌಂಡ್ ಇದೆಲ್ಲ ವ್ಯವಸ್ಥೆ ಅವರೇ ಸುಣ್ಣ ಬಣ್ಣ ಎಲ್ಲ ಮಾಡಿದ್ದು ಅವ್ರಿಗೆ ಸರಿ ಎಲ್ಲ ಇದಾಯ್ತು. ಶೌಚಾಲಯ ಆಯ್ತು, ಎಲ್ಲ ಹೊಸ ಹಳೆದೆಲ್ಲ ಕಿತ್ತೋಗಿತ್ತು, ಹೊಸದಾಯ್ತು. ಹೆಂಗ ಅವ್ರು ಬಂದ್ಮೇಲೆ ಒಳ್ಳೆ ಇದಾಗೈತೆ. ಹಿಂಗೆ ನಡೆಸ್ಕೊಂಡು ಹೋಗ್ಲಿ ಅವ್ರು ಇನ್ನೂ ಒಳ್ಳೆ. ನಮ್ಮ ಶಿಕ್ಷಕರ ಸಂಘ ಇದೆ. ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಹನುಮಂತರಾಜು ಸರ್ ಅವರು ಮತ್ತೆ ಎಲ್ಲ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತೆ ಎಲ್ಲರೂ ಸಹ ನಮ್ಮ ಸೇವೆಯನ್ನು ಗುರುತಿಸಿ ಇವತ್ತಿನ ದಿವಸ ಒಂದು ಉತ್ತಮ ಸಹಕಾರವನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ಸಹ ನಮ್ಮ ಎಲ್ಲರಿಗೂ ಸಹ ನಮ್ಮ ಈ ಶಿಕ್ಷಕರ ಒಂದು ಸಂಘಕ್ಕೆ ನಾನು ಚಿರಋಣಿ. ನಾವೆಲ್ಲರೂ ಸಹ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಿಜವಾಗ್ಲೂ ಸಹ ಈ ನಮ್ಮ ಶಾಲೆಯ ಪ್ರೀತಿಯ ಪುಟಾಣಿಗಳಿಗೆ ಈ ಪ್ರಶಸ್ತಿ ಬಂದೈತೆ ಅಂದ್ರೆ ಅದು ನಿಮ್ಮಿಂದ. ನನಗೇನಾದ್ರೂ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ ಬಂದೈತೆ ಅಂದ್ರೆ ನಮ್ಮ ಪುಟಾಣಿಗಳಿಂದ, ನಮ್ಮ ಶಾಲಾ ಮಕ್ಕಳಿಂದ.